ಅಂದ್ಮೇಲೆ ನಿನ್ಗೆ ಹೇಗೆ ಗೊತ್ತು? ಮೇಡಮ್, ಯಜಮಾನ್ರು ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡೆ. ಆದ್ರೆ ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು ಅನ್ಕೊಂಡೆ. ನಿಮ್ಗೆ ಹೇಳ್ಬೇಕು ಅನಿಸ್ತು ಮೇಡಮ್. ಸರಿ, ಈಗ ಅವರಿಬ್ರು ಎಲ್ಲಿ ಹೋಗಿದ್ದಾರೆ? ಅದು ಕುಂದಾಪುರ ಹತ್ರ ಇರೋ ಯಾವ್ದೋ ಬೀಚ್ ರೆಸಾರ್ಟ್ ಕಳ್ಸಿದೀನಿ ಅಂತ ಯಜಮಾನ್ರು ಹೇಳ್ತಾ ಇದ್ರು. ಬೀಚ್ ರೆಸಾರ್ಟಾ? ಹೌದು ಮೇಡಮ್, ಅವರಿಬ್ರು ಖುಷಿಯಾಗಿರ್ಬೇಕು, ಬರ್ತಾ ಸಿಹಿ ಸುದ್ದಿ ತರಬೇಕು ಅಂತ ಫೋನಲ್ಲಿ ಹೇಳ್ತಾ ಇದ್ರು. ದಯವಿಟ್ಟು ಅಮ್ಮವ್ರೆ, ನಾನಿದನ್ನು ನಿಮ್ಮ ಹತ್ರ ಹೇಳ್ದೆ ಅಂತ ಯಾರ ಹತ್ರನೂ ಹೇಳಬೇಡಿ. ನಿಮ್ಮ ಒಳ್ಳೆ ಮನ್ಸು ನೋಡಿ ನಿಮ್ಗೆ ಹೇಳಿದ್ದೀನಿ. ಈಗ ನೀವೇ ನನ್ನ ಕಾಪಾಡಬೇಕು. ಯಜಮಾನ್ರಿಗೇನಾದ್ರೂ ಗೊತ್ತಾದ್ರೆ ನನ್ನ ಕೆಲಸದಿಂದ ತೆಗೆದ್ಬಿಡ್ತಾರೆ. ಆಮೇಲೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ನೀನ್ ಹೇಳಿದ್ದು ಒಳ್ಳೇದೇ ಆಯ್ತು. ಯೋಚನೆ ಮಾಡಬೇಡ, ನಾನು ಯಾರ ಹತ್ರನೂ ಹೇಳೋದಿಲ್ಲ. ಹಾಗೆ ನೀನು ಕೂಡ ನಿನಗೇನು ಗೊತ್ತೇ ಇಲ್ಲ ಅನ್ನೋ ಹೋಗಿ ಸುಮ್ಮನಿದ್ ಬಿಡು. ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಥ್ಯಾಂಕ್ಸ್ ಮೇಡಮ್. ಡ್ಯಾಡ್ಗೂ ನಮ್ಮೇಲೆ ನಂಬಿಕೆ ಇಲ್ಲ ಅಂತ ಅನ್ಸುತ್ತೆ. ನಂಬಿಕೆ ಇದ್ದಿದ್ರೆ ಅವರಿಬ್ರನ್ನು ರೆಸಾರ್ಟ್ ಕಳ್ಸಿರೋ ವಿಷಯನ ನಮ್ಗೆ ಹೇಳಿರ್ತಿದ್ರು. ಹೇಳಿಲ್ಲ ಅಂದ್ರೆ ಖಂಡಿತ ಏನೋ ಪ್ಲಾನ್ ಮಾಡ್ಕೊಂಡೇ ಕಳ್ಸಿದ್ದಾರೆ ಅಂತ ಅರ್ಥ. ಇದನ್ನ ಇಲ್ಲಿಗೆ ಬಿಡಬಾರ್ದು. ಈ ವಿಷಯನ ಮಾಮ್ಗೆ ತಿಳಿಸ್ಬೇಕು. ಏನು ಎಲ್ಲ ಇಷ್ಟೊಂದು ಮೌನವಾಗಿ ಕೂತ್ಕೊಂಡಿದ್ದೀರಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಮಾಮ್, ಈ ಮನೇಲಿ ನಡೀತಾ ಇರೋದನ್ನ ನೋಡ್ತಾ ಇದ್ರೆ ಎಲ್ಲರೂ ನಮ್ಮ ಹಿಡಿತದಿಂದ ದೂರ ಹೋಗ್ತಿದ್ದಾರೆ ಅನ್ಸುತ್ತೆ. ಏನ್ ಹೇಳ್ತಾ ಇದೀಯ ನೀನು? ಹೌದು ಮಾಮ್, ನಾವುಗಳಂತೂ ನೀನು ಹಾಕಿರೋ ಗೆರೆನ ದಾಟೋದಿಲ್ಲ. ಆದ್ರೆ ಡ್ಯಾಡ್ ಮತ್ತೆ ತಾರಕ್ಕೂ ನಿನ್ ಮಾತಿಗೂ ಬೆಲೆ ಕೊಡೋದಿಲ್ಲ, ನಿನಗೂ ಕೂಡ ಗೌರವ ಕೊಡೋದಿಲ್ಲ. ಅವ್ರಿಬ್ರು ಹೇಗಾದ್ರೂ ಇರ್ಲಿ ಕಣೆ. ಆ ತೆಂಗಿನ ಚಿಪ್ಪು ಅಣ್ಣ ಮತ್ತೆ ಅಪ್ಪನ ತಲೆನ ಚೆನ್ನಾಗಿ ಕೆಡ್ಸಿದಾಳೆ. ಅಮ್ಮ, ಅವಳೇನಾದ್ರೂ ಸ್ವಲ್ಪ ದಿನ ಈ ಮನೇಲೇ ಇದ್ರೆ ನೀನು ಈ ಸಾಮ್ರಾಜ್ಯದಿಂದ ಆದಷ್ಟು ಬೇಗ ಹೊರಗಡೆ ಹೋಗೋದಂತೂ ಗ್ಯಾರಂಟಿ. ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಯಾರ ಹತ್ರ ಏನ್ ಮಾತಾಡ್ತಿದ್ದೀರಾ ಅನ್ನೋ ಸೆನ್ಸ್ ಇದೆ ತಾನೆ? ಮಾಮ್, ನಮ್ಗೆಲ್ಲ ಸೆನ್ಸು ಇದೆ. ಆದ್ರೆ ಡ್ಯಾಡ್ ನಿನ್ನ ಹತ್ರ ಏನೇನ್ ವಿಷಯ ಮುಚ್ಚಿಡ್ತಿದ್ದಾರೆ ಅಂತ ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅಲ್ಲ ಮಾಮ್, ಮೊದಲೆಲ್ಲ ಡ್ಯಾಡ್ ಏನೇ ಡಿಸಿಷನ್ ತಗೋಬೇಕಾದ್ರೂ ನಿನ್ನ ಹತ್ರ ಡಿಸ್ಕಷನ್ ಮಾಡಿ ಡಿಸಿಷನ್ ತಗೋತಾ ಇದ್ರು. ಆದ್ರೆ ಈಗ ಅವ್ರಿಗೆ ಹೇಗ್ ಬೇಕೋ ಹಾಗೆ ಡಿಸಿಷನ್ ತಗೋತಾರೆ. ಅಟ್ಲೀಸ್ಟ್ ಅವ್ರು ಏನ್ ನಿರ್ಧಾರ ತಗೊಂಡ್ರು ಅನ್ನೋದಾದ್ರೂ ನಿನ್ನ ಹತ್ರ ಹೇಳ್ತಾರಾ? ಅದೂ ಇಲ್ಲ. ಅತ್ತೆ, ನಾವು ಹೀಗೆ ಹೇಳ್ತಿದ್ದೀವಿ ಅಂತ ಮಾವನ ವಿರುದ್ಧವಾಗಿ ಮಾತಾಡ್ತಿದ್ದೀವಿ ಅಂತ ಅನ್ಕೋಬೇಡಿ. ನಿಮ್ಮ ಮೇಲಿರೋ ಕಾಳಜಿಯಿಂದ ಮಾತಾಡ್ತಿದ್ದೀವಿ. ಕಪಲ್ಸ್ ಅಂದ್ರೆ ಅತ್ತೆ ಮಾವನ ಥರ ಇರಬೇಕು ಅಂತ ನಾವು ತುಂಬ ಸಲ ಯೋಚನೆ ಮಾಡ್ತಿದ್ವಿ. ಆದರೆ ನಿಮ್ಮಿಬ್ಬರ ಮಧ್ಯೆ ಬಿರುಕು ಮೂಡಿಸ್ತಿರೋದು ಆ ಕೆಲಸದವಳು. ಇವತ್ತು ಈ ಮನೆಯಲ್ಲಿ ನಡೀತಿರೋದಕ್ಕೆಲ್ಲ ಅವಳೇ ಕಾರಣ.
ಅಷ್ಟೇ ಅಲ್ಲ ಮಾವ ಬದಲಾಗೋದಕ್ಕೂ ಅವಳೇ ಕಾರಣ.